ಹಾಯ್ ಹಲೋ ನಮಸ್ಕಾರ ದೇವ್ರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ಹಾಗೆಯೇ ವೆಲ್ಕಮಿಂಗ್ ನಮ್ಮ ಲೆಜೆಂಡರಿ ಗಜೇಂದ್ರ ಟು ಮತ್ತಿಗೋಡು ಕ್ಯಾಂಪ್. ಅಜ್ಜಿ ಸರಳ ದೇವರುಗಡ ವೆಲ್ಕಮ್ ಟು ಮತ್ತಿಗೋಡು ಕ್ಯಾಂಪು. ನಾವು ತುಂಬ ದಿನಗಳಿಂದ ನಮ್ಮ ಲೆಜೆಂಡರಿ ಗಜೇಂದ್ರನ ನೋಡಬೇಕು ಅಂದ್ಕೊಂಡು ಬೂದಿ ಬಡಗ ಕ್ಯಾಂಪಿಗೆ ಹೋಗ್ಬೇಕು ಅಂತಲೂ ತುಂಬ ಟ್ರೈ ಮಾಡಿದ್ವಿ. ಆದರೆ ನಮಗೆ ಯಾವುದೂ ಕಾಂಟ್ಯಾಕ್ಟ್ಗಳು ಸಿಕ್ಕಿಲ್ಲ, ಯಾವುದೂ ಕಾಂಟ್ಯಾಕ್ಟ್ ಆಗಿಲ್ಲ. ಬಟ್ ಏನೋ ನಮ್ಮ ದೃಷ್ಟಿನೋ ಏನೋ ಗೊತ್ತಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಎದ್ದಂಥ ಒಂದು ಹ್ಯಾಶ್ಟ್ಯಾಗ್ ಚಳುವಳಿ ಅಂತಲೇ ಹೇಳ್ಬೋದು, ಜಸ್ಟಿಸ್ ಫಾರ್ ಗಜೇಂದ್ರ ಅಂತ. ಅದ್ರ ಮೂಲಕ ಇವಾಗ ಗಜೇಂದ್ರನಿಗೂ ಜಸ್ಟಿಸ್ ಸಿಕ್ಕಿದೆ, ನಮಗೂ ತುಂಬ ಸಂತೋಷ ಆಗಿದೆ. ಹಾಗೆ ಗಜೇಂದ್ರ ಮತ್ತಿಗೋಡು ಕ್ಯಾಂಪಿಗೆ ಮೊನ್ನೆ ತಾನೇ ಶಿಫ್ಟ್ ಆಗಿದ್ದಾನೆ. ಈಗ ನಾವು ಗಜೇಂದ್ರ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತಿಗೋಡು ಕ್ಯಾಂಪಿಗೆ ಬಂದಿದ್ದೀವಿ. ಬನ್ನಿ ನೋಡೋದ ನಮ್ಮ ಲೆಜೆಂಡರಿ ಗಜೇಂದ್ರ ಹೇಗಿದ್ದಾನೆ ಅಂತ. ತುಂಬ ವರ್ಷದ ನಂತರ ಆಲ್ಮೋಸ್ಟು ಒಂದು 10-12 ವರ್ಷನೇ ಆಯಿತು ಗಜೇಂದ್ರ ನೋಡೋದ ಬನ್ನಿ. ದೇವ್ರುಗಳ ತುಂಬ ಖುಷಿ ಆಗ್ತಿದೆ. ನಮ್ಮ ಲೆಜೆಂಡರಿ ಗಜೇಂದ್ರನ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಈಗ ತಾನೇ ಕ್ಯಾಂಪ್ ಒಳಗಡೆ ಬಿಟ್ಟರು. ಬನ್ನಿ ನೋಡೋದ ನಮ್ಮ ಗಜೇಂದ್ರ ಹೇಗಿದ್ದಾನೆ ಅಂತ. ಸ್ವಲ್ಪ ವೀಕ್ ಆಗಿದ್ದಾನೆ, ತೋರಿಸ್ತಾಯಿದ್ದೀನಿ ಬನ್ನಿ ಗಜೇಂದ್ರನ ನಿಮಗೆ. ನೋಡಿ ನಮ್ಮ ಗಜೇಂದ್ರ ಹೇಗಿದ್ದಾನೆ ಅಂತ. ದೇವರುಗಳ ನೀವು ಇವಾಗ ನೋಡ್ತಿರೋದು ನಮ್ಮ ಲೆಜೆಂಡರಿ ಗಜೇಂದ್ರ. ನೋಡಿ ಇವಾಗ ಹೀಗಿದ್ದಾನೆ ಗಜೇಂದ್ರ. ಈಗ ಇವನಿಗೆ ಸುಮಾರು ಒಂದು 70-75 ವರ್ಷ ಆಗಿದೆ. ಸತತ 18 ವರ್ಷಗಳ ಕಾಲ ನಮ್ಮ ಮೈಸೂರು ದಸರಾದಲ್ಲಿ ಭಾಗವಹಿಸಿದ್ದಾನೆ. ಹಾಗೂ ಪಟ್ಟದಾನೆಯಾಗಿ ಕೂಡ ನಮ್ಮ ಗಜೇಂದ್ರ ಸೇವೆ ಸಲ್ಲಿಸಿದ್ದಾನೆ. ಹಾಗೆ ನಮ್ಮ ರಾಜರಿಗೂ ಕೂಡ ತುಂಬ ಆಪ್ತರಾಗಿದ್ದ ಗಜೇಂದ್ರ. ಈಗ ನೋಡಿ ಇವಾಗ ಹೀಗಿದ್ದಾನೆ, ವೀಕ್ ಆಗಿದ್ದಾನೆ, ಏಜ್ ಬೇರೆ ಆಗಿದೆ ಪಾಪ. ನೋಡಿ ಎಲ್ಲೋ ಒಂದು ಗೊತ್ತಿಲ್ಲದ ಆದ ಒಂದು ತಪ್ಪಿಂದ ಒಂದು 10-12 ವರ್ಷಗಳ ಕಾಲ ಒಂಟಿಯಾಗಿ ಜೀವಮಾನವನ್ನು ನಡೆಸ್ತಿದ್ದ. ಹಾಗೆ ಇವನ ಅಭಿಮಾನಿಗಳು, ಆನೆ ಪ್ರೇಮಿಗಳು ಒಂದು ಹೋರಾಟ ನಡೆಸಿ ಜಸ್ಟಿಸ್ ಫಾರ್ ಗಜೇಂದ್ರ ಅಂತ ಒಂದು ಹ್ಯಾಶ್ಟ್ಯಾಗ್ ಮೂಲಕ ಒಂದು ಚಳುವಳಿ ಅಂತಲೇ ಹೇಳ್ಬೋದು. ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಇದು ಮಾಡಿ ಇವಾಗ ನಮಗೆ ಜಸ್ಟಿಸ್ ಸಿಕ್ಕಿದೆ ನಮ್ಮ ಗಜೇಂದ್ರನಿಗೆ. ಹಾಗೆ ಮೊನ್ನೆ ಬೂದಿ ಪಡಗ ಕ್ಯಾಂಪಿಂದ ಮತ್ತಿಗೋಡು ಕ್ಯಾಂಪಿಗೆ ಕೂಡ ಶಿಫ್ಟ್ ಆಗಿದ್ದಾನೆ. 31ನೇ ತಾರೀಕು ಅಂದರೆ 31 ಮಾರ್ಚು ಸಂಜೆ ಬೂದಿ ಪಡಗ ಕ್ಯಾಂಪಿಂದ ಹೊರಟು ಒಂದು 7:30-8 ಗಂಟೆಗೆ ಮತ್ತಿಗೋಡು ಕ್ಯಾಂಪಿಗೆ ಇವನ್ನ ಅಲ್ಲಿ ಕರೆಸ್ಕೊಳ್ಳಾಯಿತು. ಹಾಗೆ ನೆಕ್ಸ್ಟ್ ದಿನ ಯಾರೂ ನೋಡೋಕ್ಕೆ ಇವನ್ನ ತರಲಿಲ್ಲ. 2ನೇ ತಾರೀಕಿಂದ ಜನರಿಗೆಲ್ಲ ನೋಡೋಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಗಜೇಂದ್ರನ. ಹಾಗೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ ಗಜೇಂದ್ರನ ಜೊತೆ ಇವಾಗ ಶ್ರೀಕಂಠ, ಭೀಮ, ಅಭಿಮನ್ಯು, ಸುಮಾರು ಲೆಜೆಂಡರಿ ಆನೆಗಳೇ ಈಗ ಅಲ್ಲಿ ಮತ್ತಿಗೋಡು ಕ್ಯಾಂಪಲ್ಲಿ ಇದ್ದಂತಿದೆ. ಶ್ರೀಕಂಠ ಸ್ನಾನ ಮಾಡಿ ಬರ್ತಾ ಇದ್ದಾನೆ. ನಮ್ಮ ಶ್ರೀಕಂಠ ಕೂಡ ತುಂಬ ಬಲಿಷ್ಠ ಆನೆ. ಹಾಗೆ ಗುಂಡಾಗಿ ಮುದ್ದಾಗಿ ಹೇಗಿದ್ದಾನೆ ನೋಡಿ. ಹಾಗೆ ಇವನಿಗೆ ಕರಿಬಂಡೆ ಅಂತಲೂ ಕೂಡ ಕರೀತಾರೆ. ಈ ಕರಿಬಂಡೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನಿಸುತ್ತೆ, ಯಾಕಂದರೆ ನೋಡೋಕ್ಕೆ ಅಷ್ಟೊಂದು ಸುಂದರವಾಗಿ ಕರಿಬಂಡೆ ಥರನೇ ಇದ್ದಾನೆ. ಇವನು ನಮ್ಮ ಮುದ್ದು ಭೀಮ, ಜನರ ಮುದ್ದು ಭೀಮ. ತುಂಬ ಸಾಫ್ಟು. ಭೀಮ ಅಂದ ತಕ್ಷಣ ದಸರಾದಲ್ಲೆಲ್ಲ ಸೊಂಡಿಲೆತ್ತಿ ಜನರಿಗೆ ಮನೋರಂಜನೆ ಮಾಡುವಂಥ
ನಮ್ಮ ಮುದ್ದು ಭೀಮ ಇವನು. ನಮ್ಮ ಗಜೇಂದ್ರನ ಹಿಸ್ಟ್ರಿ ಹೇಳಬೇಕು ಅಂದರೆ ತುಂಬಾ ಇದೆ. ಇವನು ತುಂಬ ನಮ್ಮ ಸರ್ಕಾರಕ್ಕೆ, ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಗೆ ತುಂಬ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾನೆ. ಇವನ್ನ ಯಾಕೆ ಬೂದಿ ಪಡಗ ಕ್ಯಾಂಪಲ್ಲಿ ಏಕಾಂಗಿಯಾಗಿ ಇಟ್ಟಿದ್ದು ಅಂತ ಕೇಳೋದಾದರೆ, ಇವನು ಶ್ರೀರಾಮ ಅನ್ನೋ ಆನೆನ ಮತ್ತು ಇವನ ಮಾವುತರನ್ನ ಸಾಯಿಸಿರ್ತಾನೆ. ಅದಕ್ಕೋಸ್ಕರ ಇವನ್ನ ಬೂದಿ ಪಡಗ ಕ್ಯಾಂಪಲ್ಲಿ ಒಂದು 10 ರಿಂದ 12 ವರ್ಷ ಏಕಾಂಗಿಯಾಗಿ ಇರಬೇಕಾಗಿ ಬಂತು. ಯಾಕಂದರೆ ಮಾವುತರು ತುಂಬ ಟಾರ್ಚರ್ ಕೊಡ್ತಿದ್ದ ಆನೆಗೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಕರೆಕ್ಟಾಗಿ ಊಟ ಕೊಡ್ತಿರಲಿಲ್ಲ, ನೀರು ಕೊಡ್ತಿರಲಿಲ್ಲ. ಅದಕ್ಕೋಸ್ಕರ ಮಾವುತರನ್ನ ಸಾಯಿಸಿದ್ದು ಅಷ್ಟೇ, ಇನ್ನೇನೂ ಇಲ್ಲ. ಈ ಮರಿ ಇವಿಬ್ರು ಈಗ ಬಂದಿದ್ದು ಅಲ್ಲಿಂದ ಮಗಳು ನೋಡೋಕ್ಕೆ, ಭೀಮನ ಕಟ್ಟೆಯಿಂದ. ಹಂಗೆ ನೋಡಿ, ಅಜ್ಜಿ ಜೊತೆನೇ ಇರೋದು. ಅಜ್ಜಿ ಜೊತೆನೇ. ಅಜ್ಜಿ ಹೆಸರೇನು? ಅಜ್ಜಿ ಸರಳ. ಈಗ ಇಲ್ಲಿ ನೀವು ನೋಡ್ತಿರೋದು ಆನೆ ಹೆಸರು ಸರಳ ಅಂತ. ಇದು ಕೂಡ ತುಂಬ ವರ್ಷ ದಸರಾದಲ್ಲಿ ಭಾಗವಹಿಸಿ ದಸರಾವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದೆ. ಇದು ವರಲಕ್ಷ್ಮಿ ಅಂತ ಈ ಆನೆ. ಇವ್ರದ್ದೊಂದು ಸ್ಟೋರಿ, ರೀಸೆಂಟಾಗಿ ಒಂದು ಸ್ಟೋರಿ ಕ್ರಿಯೇಟ್ ಆಯಿತು. ಏನು ಅಂದರೆ, ಈ ಸರಳ ಮತ್ತು ವರಲಕ್ಷ್ಮಿ ಇವರು ಭೀಮನಕಟ್ಟೆ ಅನ್ನೋ ಒಂದು ಕ್ಯಾಂಪಲ್ಲಿ ಇರ್ತವೆ. ಈ ವರಮಹಾಲಕ್ಷ್ಮಿದು ಮಗು ಅಲ್ಲಿ ಚಿಕ್ಕದು ಕಾಣ್ತಿರೋದು ಭುವನೇಶ್ವರಿ ಅಂತ, ಅದು ಇಲ್ಲಿ ಮತ್ತಿಗೋಡು ಕ್ಯಾಂಪಲ್ಲಿರುತ್ತೆ. ಇವು ಮೊನ್ನೆಯಾಗಿ ಒಂದಿನ ಏಕಾಏಕಿ ರಾತ್ರೋರಾತ್ರಿ ಕಾಡ್ದಾರಿಯಿಂದ ಮಗಳನ್ನ ನೋಡೋಕ್ಕೆ ಅಂತೇಳಿ ಬಂದಿರೋದು ಮತ್ತಿಗೋಡು ಕ್ಯಾಂಪಿಗೆ. ನೋಡಿ ಈ ಸರಳ ಮತ್ತು ವರಲಕ್ಷ್ಮಿ ಆನೆ. ಇದು ಮರಿ, ಭುವನೇಶ್ವರಿ ಮರಿ ನೋಡೋಕ್ಕೆ ಬಂದಿರೋದು. ಹಾಗೆ ಬಂದು ಮತ್ತೆ ವಾಪಸ್ಸು ಕಳಿಸುವಾಗ ಹೋಗಲಿಲ್ಲ, ತುಂಬ ಹಠ ಮಾಡೋದು. ಅದಕ್ಕೆ ಇವುಗಳನ್ನ ಇವಾಗ ಇಲ್ಲೇ ಉಳಿಸ್ಕೊಂಡು ಈಗ ಇಲ್ಲೇ ರೇಷನು ಎಲ್ಲನೂ ಇಲ್ಲೇ ಕೊಡ್ತಾಯಿದ್ದಾರೆ ಇವುಗಳಿಗೆ. ನೋಡಿ, ಇದು ಇವುಗಳ ಸ್ಟೋರಿ. ತುಂಬ ವರ್ಷಗಳಿಂದ ಗಜೇಂದ್ರನ ನೋಡಬೇಕು ಅಂತ ಕೊರಗಲ್ಲಿದ್ದ ಗಜೇಂದ್ರನ ಪ್ರೇಮಿಗಳಾಗಲಿ, ಆನೆ ಪ್ರೇಮಿಗಳಾಗಲಿ ಇವಾಗ ಗಜೇಂದ್ರನ ತುಂಬ ಹತ್ತಿರದಿಂದನೇ ನೋಡ್ಬೋದು. ಮತ್ತಿಗೋಡು ಕ್ಯಾಂಪಿಗೆ ಶಿಫ್ಟ್ ಆಗಿದ್ದಾನೆ. ನಾನಂತೂ ಕಣ್ಣು ತುಂಬ ಒಂದು ಅರ್ಧ ಗಂಟೆ ಗಜೇಂದ್ರ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿ ನೋಡಿದೆ, ಮುಟ್ಟಿದೆ. ಅವನ ದಂತನೂ ಕೂಡ ಮುಟ್ಟಿದೆ, ಅವನು ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ. ಯಾರ್ಯಾರು ನೋಡಬೇಕು ಅಂತ ಆಸೆ ಇದ್ದರೆ ಬರ್ಬೋದು ಮತ್ತಿಗೋಡು ಕ್ಯಾಂಪಿಗೆ. ಬೆಳಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ, 10:30 ತನಕ ಇರುತ್ತೆ. ಹಾಗೆ ಸಂಜೆ 4 ಗಂಟೆಗೆ ಓಪನ್ ಆಗಿ 5:30 ತನಕ ಇರುತ್ತೆ. ಬಂದು ನೋಡ್ಬೋದು, ಎಲ್ಲ ದಿನಗಳು ಇರುತ್ತೆ. ಗಜೇಂದ್ರ ಕೂಡ ಇಲ್ಲೇ ಸರ್ಕಲಲ್ಲಿ ಇರ್ತಾನೆ. ತುಂಬ ಸಾಧು ಇದ್ದಾನೆ. ಏನು ಭಯಪಡುವಂಥದ್ದು ಏನೂ ಇಲ್ಲ. ಅವಾಗೇನೋ ಕೆಟ್ಟ ಗಳಿಗೆಲೇನೋ ಆಗಿ ಹೋಗಿತ್ತು. ಇವಾಗ ನಮ್ಮ ಗಜೇಂದ್ರ ತುಂಬ ಸಾಧು ಆಗಿದ್ದಾನೆ, ಮೊದಲ ಥರನೇ. ಈಗ ನೀವು ಮತ್ತಿಗೋಡು ಕ್ಯಾಂಪಿಗೆ ಬಂದರೆ ತುಂಬ ಆನೆಗಳನ್ನ ನೋಡ್ಬೋದು. ಮೊದಲಾದರೆ ಕೆಲವೊಂದು ಸ್ವಲ್ಪ ಆನೆಗಳು ಇದ್ದು ಅಷ್ಟೇ. ಇವಾಗ ಎಲ್ಲ ಆನೆಗಳು, ಸುಮಾರು ಲೆಜೆಂಡರಿ ಆನೆಗಳು ಇಲ್ಲಿ ನೀವು ನೋಡ್ಬೋದು. ನಮ್ಮ ಭೀಮ ಆಗಲಿ, ಶ್ರೀಕಂಠ ಆಗಲಿ, ಆಮೇಲೆ ನಮ್ಮ ಖ್ಯಾತ, ಸರಳ, ಭುವನೇಶ್ವರಿ, ಚಾಮುಂಡೇಶ್ವರಿ, ಅಭಿಮನ್ಯು, ಪಾರ್ಥ, ದೇವೇಂದ್ರ, ಸುಮಾರು ಆನೆಗಳಿದೆ ಇವಾಗ ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ. ತುಂಬ ಲೆಜೆಂಡರಿ ಆನೆಗಳು ಒಂದು ಕ್ಯಾಂಪ್ ಅಂತಲೇ ಹೇಳ್ಬೋದು. ಈಗ ನಮ್ಮ ದುಬಾರೆ ಥರ. ಇವಾಗ ನಮಗಂತೂ ಖುಷಿಯಾಗುತ್ತೆ ಇವಾಗ ಮತ್ತಿಗೋಡು ಕ್ಯಾಂಪಿಗೆ ಬಂದರೆ ಎಲ್ಲ ಆನೆಗಳನ್ನ ನೋಡ್ಬೋದು ಅಂತ. ನೋಡಿ, ನಮ್ಮ ಶ್ರೀಕಂಠ ಎಷ್ಟು ದೈತ್ಯಾಕಾರ ಹೊಂದಿ, ಆ ದಂತಗಳು ನೋಡಿ ಏನು ಸಖತ್ತಾಗಿದೆ ಅಂತ. ಶ್ರೀಕಂಠ ಸೂಪರು. ಇದು ನಮ್ಮ ಚಾಮುಂಡೇಶ್ವರಿ ಆನೆ.
ತಲೆ ಹತ್ರ ಏನೋ ಸ್ವಲ್ಪ ಗಾಯ ಆಗಿದೆ, ಹಿಂಸೆ ಆಗ್ತಿದೆ ಅನಿಸುತ್ತೆ, ಅದಕ್ಕೆ ಕಂಬಕ್ಕೆ ಒರೆಸ್ತಾ ಇದೆ. ಈಗ ಅಲ್ಲಿ ಬರ್ತಿರೋದು ಯಾರು ಅಂತ ದೂರದಿಂದನೇ ನಿಮಗೆ ಗೊತ್ತಾಗ್ತಿರ್ಬೋದು. ನಮ್ಮ ಬಾಸು AK-47 ಅಭಿಮನ್ಯು ನೀರು ಕುಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ನಮ್ಮ AK-47ನ ಸರ್ಕಲ್ಲಿಗೆ ತರ್ತಾ ಇಲ್ಲ, ಯಾಕಂದರೆ ಅವನು ಮಸ್ತಲ್ಲಿದ್ದಾನೆ. ಅವನು ಆಲ್ಮೋಸ್ಟು 7-8 ತಿಂಗಳು ಮಸ್ತಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಸರ್ಕಲ್ ಬರೋ ಚಾನ್ಸಸ್ಸೇ ಸಿಗಲ್ಲ, ದೂರದಲ್ಲೇ ಕಟ್ಟಿರ್ತಾರೆ. ಯಾಕಂದರೆ ಬೇರೆ ಆನೆಗಳೆಲ್ಲ ನೋಡಿ ಹೆದರಿ ಓಡೋಗ್ಬಿಡ್ತಾರೆ ಅವನ ಮಸ್ತು ಸ್ಮೆಲ್ಲಿಗೆ, ನಮ್ಮ ಕ್ಯಾಪ್ಟನ್ ಅಭಿಮನ್ಯುದು. ಅದಕ್ಕೋಸ್ಕರ ಅವನ್ನ ನಾವು ದೂರದಿಂದನೇ ನೋಡ್ಕೋಬೇಕು. ಇವಾಗ ನೀರು ಕುಡಿಸಿ ರೇಷನ್ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬಾಸ್ AK-47 ಅಭಿಮನ್ಯು. ದೂರದಲ್ಲಿ ನಿಮಗೆ ಕಾಣಿಸ್ತಿರೋದು ಖ್ಯಾತ ಆನೆ. ಇವನು ನಮ್ಮ ದೇವೇಂದ್ರ. ಇವನ್ನ ಮೊದಲೊಮ್ಮೆ ಕ್ಯಾಪ್ಚರ್ ಮಾಡಿ ಟ್ರಾನ್ಸ್ಲೋಕೇಟ್ ಮಾಡಿರ್ತಾರೆ, ಬಟ್ ಇವನು ಮತ್ತೆ ಹುಡಿಕೊಂಡು ಇವನಿದ್ದ ಜಾಗಕ್ಕೆ ಬರ್ತಾನೆ. ಅದಕ್ಕೋಸ್ಕರ ಇವನ್ನ ಮತ್ತೆ ಪುನಃ ಕ್ಯಾಪ್ಚರ್ ಮಾಡಿ ಇವಾಗ ಕ್ಯಾಂಪಿಗೆ ತಂದು ಟ್ರೈನ್ ಮಾಡ್ತಾ ಇದ್ದಾರೆ. ಇವನು ಕೂಡ ತುಂಬ ಚೆನ್ನಾಗಿದ್ದಾನೆ ದೇವೇಂದ್ರ. ನೋಡಿ, ನಮ್ಮ ಕ್ಯಾಂಪಲ್ಲಿರೋ ಎಲ್ಲ ಆನೆಗಳು ಸರ್ಕಲಲ್ಲಿ ಇವಾಗ ತುಂಬಿದಂಗೆ ಕಾಣಿಸ್ತಾ ಇದೆ ಆನೆಗಳು. ಮೊದಲಾದರೆ ಸರ್ಕಲಿಗೆ ಬಂದರೆ ಬೇರೆ ಸೋಮಶೇಖರನೋ, ಅಶೋಕನೋ, ಪಾರ್ಥನೋ ಈ ಥರ ಆನೆಗಳು ಇರ್ತಾಯಿದ್ದವು. ಇವಾಗ ನೋಡಿದ್ರೆ ಎಲ್ಲ ನಮ್ಮ ಕಿಂಗ್ ಲೆಜೆಂಡರಿ ಆನೆಗಳೇ ಇದೆ ಇಲ್ಲಿ. ಗಜೇಂದ್ರ ಆಗಲಿ, ಭೀಮ ಆಗಲಿ, ಶ್ರೀಕಂಠ ಆಗಲಿ, ಸರಳ, ಭುವನೇಶ್ವರಿ, ವರಲಕ್ಷ್ಮಿ, ಈ ಥರ ಎಲ್ಲ ಆನೆಗಳು ಕೂಡ ಇವಾಗ ಕ್ಯಾಂಪಲ್ಲಿದೆ. ಇದು ಒಂಥರ ನಮಗೆ ಖುಷಿನೇ. ಇವಾಗ ಜನನೂ ಇವಾಗ ಸ್ವಲ್ಪ ತುಂಬ ಬರ್ತಾಯಿದ್ದಾರೆ ಮತ್ತಿಗೋಡು ಕ್ಯಾಂಪಿಗೆ. ಇವಾಗ ಗಜೇಂದ್ರ ಅಂತೂ ಬಂದಮೇಲೆ ಇನ್ನೂ ಜನ ಹೆಚ್ಚಾಗಿ ಬಂತಲೇ ಹೇಳ್ಬೋದು ಕ್ಯಾಂಪಿಗೆ. ಒಳ್ಳೆಯದಾಗಲಿ ಎಲ್ಲ ನಮ್ಮ ಆನೆಗಳಿಗೆ, ದೇವರು ಒಳ್ಳೇದು ಮಾಡಲಿ. ಇವಾಗೆಲ್ಲ ಸರ್ಕಲಿಂದ ಆನೆಗಳನ್ನ ಹೊರಗಡೆ ತರ್ತಾಯಿದ್ದಾರೆ, ಯಾಕಂದರೆ ಟೈಮ್ ಮುಗೀತು 10:30. ಕರೆಕ್ಟ್ 10:30ಗೆ ಸರ್ಕಲಿಂದ ಆನೆಗಳನ್ನೆಲ್ಲ ಹೊರಗಡೆ ತರಿಸಿ ರೇಷನ್ ಎಲ್ಲ ಕೊಟ್ಟು ಮತ್ತೆ ಕಾಡಿಗೆ ಬಿಡ್ತಾರೆ. ಮತ್ತೆ 4 ಗಂಟೆಗೆ ಕರ್ಕೊಬಂದು ಸರ್ಕಲಿಗೆ ಕರ್ಕೊಬರ್ತಾರೆ. 4 ಗಂಟೆಯಿಂದ 5:30 ತನಕ ಇರುತ್ತೆ. ನೀವು ಬರೋದಾದರೆ ಕರೆಕ್ಟಾಗಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡೇ ಬರಬೇಕು, ಇಲ್ಲಾಂದರೆ ಎಲ್ಲ ಆನೆಗಳು ನಿಮಗೆ ನೋಡೋಕ್ಕೆ ಸಿಗಲ್ಲ. ನನ್ನ ವೀಡಿಯೋಗಳನ್ನ ನೋಡಿದಂಥ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ನನ್ನ ಪೇಜ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.